ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಶಿಗಾದಿ ವ್ಲಾಗ್ಸ್ ಚಾನಲ್ಸ್. ಯಾರು ನನ್ನ ಚಾನಲ್ನ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕು ಮತ್ತು ಶೇರು ಕಮೆಂಟು ಮಾಡಿ ನೋಡಿ ಫ್ರೆಂಡ್ಸ್. ಇವತ್ತು ಭಾನುವಾರ ಆದ್ದರಿಂದ ನನ್ನ ಮಕ್ಕಳು ಮನೆಯಲ್ಲೇ ಇದ್ದರು. ಇಬ್ಬರೂ ಸ್ವಲ್ಪ ಅವ್ರಿಗೆ ಹೇರ್ ಕೇರ್ ಮಾಡೋಣ ಅಂತ ಹೇಳಿಬಿಟ್ಟು ಈರುಳ್ಳಿ ಮತ್ತು ಕರಿಬೇವು ಮತ್ತು ತೆಂಗಿನಕಾಯಿ ತುರಿ ರಸನ ರುಬ್ಬಿಟ್ಟು ಅದನ್ನು ಆ ರಸನ ಕೂದಲು ಬುಡಕ್ಕೆ ಹಚ್ಬಿಟ್ಟು ಸ್ನಾನ ಮಾಡಿಸೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಇಬ್ರಿಗೂ ಹಚ್ತಾ ಇದೆ. ಈ ತೆಂಗಿನಕಾಯಿ ರಸ ಏನಕ್ಕೆ ಹಚ್ತೀವಪ್ಪ ಅಂದರೆ ಅದು ಸ್ವಲ್ಪ ಕೂದಲು ತುಂಬಾ ನಿಮಗೆ ಡ್ರೈ ಆಗಿತ್ತು ಅಂತ ಹೇಳಿದ್ರೆ ಅದು ಹಚ್ಚಿ ಮತ್ತು ಅದನ್ನು ಶಾಂಪೂ ಹಾಕಿ ನೀವು ತೊಳಿಬಾರ್ದು, ಹಾಗೆಯೇ ತೊಳಿಬೇಕು. ಅದರಿಂದ ನಿಮಗೆ ಕಂಡೀಷ್ನರ್ ಥರ ಅದು ಯೂಸ್ ಆಗುತ್ತೆ. ನಮ್ಮ ಕೂದಲು ಅಷ್ಟೇ ಚೆನ್ನಾಗಾಗುತ್ತೆ, ಸಾಫ್ಟಾಗುತ್ತೆ ಮತ್ತು ಬೌನ್ಸಿ ಈ ಥರ ಆಗುತ್ತೆ. ಸರಿ ಅಂದ್ಬಿಟ್ಟು ಹಚ್ಚಿ ಸ್ನಾನ ಮಾಡಿಕೊಂಡು ನೆಕ್ಸ್ಟ್ ನಾವು ನಮ್ಮ ಮನೆ ಹತ್ರನೇ ಸುತ್ತೂರು ಮಠ ಇರೋದು. ಸೊ ಹಾಗಾಗಿ ಅಲ್ಲಿ ಫಂಕ್ಷನ್ ಇತ್ತು. ಏನಪ್ಪ ಅಂದರೆ ಶ್ರೀ ಸುತ್ತೂರು ಮಠನ ಇವರು ದೊಡ್ಡ ಸ್ವಾಮೀಜಿಗಳು, ಸುತ್ತೂರು ಮಠದಲ್ಲಿ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳು ಅಂತ ಹೇಳ್ಬಿಟ್ಟು ಇವರು ಆ ಕಾಲದಲ್ಲೇ ಇವರು ಅದನ್ನ ಮಠನ ದೊಡ್ಡ ಮಟ್ಟದಲ್ಲಿ ತಗೊಂಡೋಗಿರೋದಕ್ಕೆ ಬಹಳ ಶ್ರಮ ಪಟ್ಟಿರೋಂಥ ಸ್ವಾಮೀಜಿಯವರು. ಅಲ್ಲಿ ಹೋಗಿದ್ದು ನೋಡ್ಕೊಂಡು ಬರೋಣ ಅಂದ್ಬಿಟ್ಟು ಹೋಗಿದ್ವಿ. ಅಲ್ಲಿ ಫ್ಲವರ್ ಡೆಕೋರೇಷನ್ನು ಪ್ರತಿಯೊಂದು ತುಂಬ ಚೆನ್ನಾಗಿ ಮಾಡಿದರು. ಹಾಗೆ ಇವ್ರದ್ದು ಸ್ವಾಮೀಜಿಯವ್ರದ್ದು ಪುತ್ಥಳಿ ಏನಿದೆ ಅದು ಈ ಸ್ವಾಮೀಜಿನೇ ನಿಜವಾಗ್ಲೂ ಬಂದು ಕೂತಿರ್ಬೋದೇನೋ ಇಲ್ಲಿ ಅನ್ನೋ ಥರ ಮಾಡಿ ಇಟ್ಟಿದ್ರು. ಮತ್ತು ಅಲ್ಲಿ ಜನಗಳು ಅಷ್ಟೇ ತುಂಬಾ ಜನ ರಶ್ ಇತ್ತು. ಸೊ ಹಾಗಾಗಿ ನಾವು ಒಳಗಡೆ ಎಲ್ಲ ಹೋಗಿದ್ವಿ. ಸರಿ ಎಲ್ಲ ಹೋಗಿ ನೋಡ್ಕೊಂಡು ಬಂದ್ವಿ ಹೊರಗಡೆ. ಅಲ್ಲಿ JSS ಏನಿದೆ ಆ ಸ್ಕೂಲ್ದು ಮಕ್ಕಳೆಲ್ಲ ಬೇರೆ ಬೇರೆ ಯಾವುದೋ ಕಲ್ಚರ್ ಪ್ರೋಗ್ರಾಮಿಗೆ ಭಾಗವಹಿಸೋದಕ್ಕೆ ಅಂದ್ಬಿಟ್ಟು ಬಂದಿದ್ದರು. ಅವರು ಏನಪ್ಪ ಅಂದರೆ ಕಂಸಾಳೆ ನೃತ್ಯ ಅಂತೆಲ್ಲ ಬರುತ್ತೆ ನೋಡಿ, ಕಾಶಿ ಕಟ್ಟೋದು ಕಂಸಾಳೆ ನೃತ್ಯ, ಆ ಮಕ್ಕಳೆಲ್ಲ ಅಲ್ಲೇ ಕೂತಿದ್ರು. ಸೊ ನಾವು ನೋಡ್ಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಇದ್ಕೊಂಡು ನೋಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಹೋಗಿದ್ವಿ. ನೋಡ್ತಾ ಇದ್ವಿ, ಎಲ್ಲ ತುಂಬ ಚೆನ್ನಾಗಿತ್ತು. ಸ್ವಲ್ಪ ಕೂಲ್ ಇತ್ತು ವೆದರು, ಹಾಗಾಗಿ ಎಲ್ಲ ಕೂತಿದ್ದು ಸ್ವಲ್ಪ ಏನಪ್ಪ ಅಂದರೆ ಮನಸ್ಸಿಗೆ ಏನೋ ಸ್ವಲ್ಪ ಆರಾಮ ಅನಿಸ್ತಾ ಇರುತ್ತೆ. ಒಂದೇ ಕಡೆ ಇದ್ದು ಒಳಗಡೆ ಮನೆ ಒಳಗಡೆ ಇದ್ದು ಬೇಜಾರಾಗಿರುತ್ತೆ. ಇಂಥ ಕಡೆ ಎಲ್ಲ ಹೋದರೆ ನಮಗೂ ಏನೋ ಸ್ವಲ್ಪ ಫ್ರೆಶ್ ಆಗುತ್ತಲ್ವ ಅಂತ ಅಂದ್ಕೊಂಡು ನಾನು ನನ್ನ ಫ್ರೆಂಡು ಮತ್ತು ನನ್ನ ಮಕ್ಕಳಿಬ್ಬರೂ ಕರ್ಕೊಂಡು ಹೋಗಿದ್ದೆ ಅಲ್ಲಿಗೆ. ಸರಿ ಆ ಹುಡುಗರು ಅಲ್ಲೇ ಓಡಾಡ್ಕೊಂಡು ಇದು ಮಾಡ್ತಿದ್ರಲ್ಲ, ಯಾವ ಹಾಡು ಏನು ಅಂತ ಕೇಳಿಕೊಂಡು ಮಾತಾಡ್ಸ್ಕೊಂಡು ಬಂದ್ವಿ. ಸೊ ಇನ್ನೇನು ಮಳೆ ಬರೋ ಥರ ಆಗಿತ್ತು. ಮಳೆ ಬರೋದ್ರ ಇನ್ನೇನು ಮಳೆ ಬರ್ತಿತ್ತಲ್ವ ಅಂದ್ಬಿಟ್ಟು ಮನೆ ಕಡೆಗೆ ಹೋಗೋಣ ಅಂದ್ಬಿಟ್ಟು ನಾವು ಬಂದ್ಬಿಟ್ಟು ಬೆಲ್ ಮುಗಿಸ್ಕೊಂಡು ಪ್ರಸಾದದ ವ್ಯವಸ್ಥೆನೂ ಮಾಡಿದರು. ಸೊ ಹಾಗಾಗಿ ಪ್ರಸಾದ ತಗೊಂಡು ಮನೆಗೆ ಬಂದ್ಬಿಟ್ವಿ. ಸರಿ ಅಲ್ಲಿಂದ ಬಂದು ಮನೇಲಿ ಸಾಯಂಕಾಲ ಏನಾದರೂ ಸ್ನ್ಯಾಕ್ಸ್ ಮಾಡೋಣ ಅಂದ್ಬಿಟ್ಟು ಪಾನಿಪುರಿ ಮಾಡೋಣ ಅಂತೇಳ್ಬಿಟ್ಟು ರೆಡಿ ಮಾಡಿಕೊಂಡು ಏನು ಬೇಕಪ್ಪ ಅಂತ ಹೇಳಿದ್ರೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಶುಂಠಿ, ಒಂದು ಬೆಳ್ಳುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಅದಕ್ಕೆ ಬರೀ ಹಸಿರು ಮೆಣಸಿನ್ಕಾಯಿ ಅಲ್ಲದೆ ಒಣಮೆಣ್ಸಿನ್ಕಾಯಿ, ಜೀರಿಗೆ, ಮೆಣಸು ಇಷ್ಟನ್ನು ಹಾಕ್ಕೊಂಡು ನೀವು ಚೆನ್ನಾಗಿ ರುಬ್ಕೊಳ್ಳಿ. ಅದನ್ನು ರುಬ್ಕೊಂಡು ಇದೇನಕ್ಕೆ ಅಂದರೆ ಪಾನಿ ಮಾಡಲಿಕ್ಕೆ. ಆಮೇಲೆ ಕಲ್ಲುಪ್ಪು ಹಾಕ್ಕೊಳ್ಳಿ. ಕಲ್ಲುಪ್ಪು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಡು ಅದನ್ನು ಸ್ವಲ್ಪ ನೀರು ಹಾಕ್ಕೊಂಡು ಸೋಸ್ಕೊಳ್ಳಿ. ಅದನ್ನು ಸೋಸ್ಕೊಂಡು ಸ್ವಲ್ಪ ಗಟ್ಟಿಗೆ ಸೋಸ್ಕೊಳ್ಳಿ, ಜಾಸ್ತಿ ನೀರೇನೋ ಹಾಕಬೇಡಿ ಅದಕ್ಕೆ ಫಸ್ಟು. ಯಾಕೆಂದರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಆಮೇಲೆ ಅದಕ್ಕೆ ಮಿಕ್ಸ್ ಮಾಡ್ಕೊಬೋದು. ಮಿಕ್ಸ್ ಮಾಡಿಕೊಂಡು ನೀವು ಅದಕ್ಕೆ ಇನ್ನೊಂದು ಸ್ವಲ್ಪ ಉಪ್ಪು ಖಾರ ಏನಾದ್ರು ಬೇಕು ಅಂತ ಹೇಳಿದ್ರೆ ನೆಕ್ಸ್ಟು ನೀವು ಆ್ಯಡ್ ಮಾಡ್ಬೋದು. ಅದಕ್ಕೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಪುಡಿ ಮತ್ತು ಚಾಟ್ ಮಸಾಲ ಮತ್ತು ಗರಂ ಮಸಾಲ ಅಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಬ್ಲ್ಯಾಕ್ ಸಾಲ್ಟು ಅಂದರೆ ಕಪ್ಪುಪ್ಪು ಅಂತಾರಲ್ವ ಅದನ್ನು ಹಾಕ್ಕೋಬೇಕು. ಅದು ಹಾಕಿದ್ರೆ ನಿಮಗೆ ಪಾನಿ ಟೇಸ್ಟ್ ಕೊಡೋದು. ಅದಕ್ಕೆ ಸ್ವಲ್ಪ ಬೆಲ್ಲನೂ ಹಾಕಿ, ನಾನು ಸ್ಪೂನ್ಗೆ ಬೆಲ್ಲನೂ ಹಾಕಿ ಅದಕ್ಕೇ ಕರಗಲಿ ಅಂತ ಅದರೊಳಗಡೆ ಹಾಕಿ ಬಿಟ್ಬಿಟ್ಟಿದ್ದೀನಿ. ಅದಕ್ಕೆ ಸ್ವಲ್ಪ ಅಂದರೆ ಅದರದ್ದು ಆರೋಮ ಚೆನ್ನಾಗಿರುತ್ತಲ್ವ ಅಂತ ಅಂದ್ಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಅದಕ್ಕೆ ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಹುಳಿ ಸಾಗಿ ಸ್ವಲ್ಪ ಚೆನ್ನಾಗಿರುತ್ತೆ ನಿಂಬೆಹಣ್ಣು ಹಾಕ್ಕೊಂಡ್ರು. ನಿಂಬೆಹಣ್ಣು ಮತ್ತು ಹುಣಸೆಹಣ್ಣು ಅಷ್ಟೇ ನೀವು ನೆನೆಸ್ಬಿಟ್ಟು ಅದಕ್ಕೆ ಹುಣಸೆ ಹುಳಿನೂ ಹಾಕ್ಕೋಬೇಕು. ನಿಂಬೆಹಣ್ಣು ಮತ್ತು ಹುಣಸೆಹಣ್ಣು ಎರಡನ್ನೂ ಹಾಕಿ, ಸ್ವಲ್ಪ ಹುಣಸೆಹಣ್ಣು ಕ್ವಾಂಟಿಟಿ ಜಾಸ್ತಿ ಇರಲಿ ಅಷ್ಟೇ. ಸರಿ ಇದೆಲ್ಲ ಹಾಕ್ಕೊಂಡಾದ ನಂತರ ನೀವು ಆಲೂಗೆಡ್ಡೆ ಮತ್ತು ಬಟಾಣಿ ಎರಡನ್ನೂ ಕುಕ್ಕರ್ಗೆ ಹಾಕ್ಕೊಂಡು ಬೇಯಿಸ್ಕೊಳ್ಳಿ. ಬೇಯಿಸ್ಕೊಂಡು ಅದನ್ನು
ಸ್ಮ್ಯಾಶ್ ಮಾಡ್ಕೋಬೇಕು. ಸೊ ಹಾಗಾಗಿ ಎರಡನ್ನೂ ಬೇಯಿಸಾದ್ಮೇಲೆ ಸ್ಮ್ಯಾಶ್ ಮಾಡಿಕೊಂಡು ಇಟ್ಕೊಳ್ಳಿ. ನೀವು ಪಾನಿಪುರಿನ ನೀವು ಹೊರ್ಗಡೆ ಹೋಗಿ ತಿನ್ನೋದಕ್ಕಿಂತ ಹೀಗೆ ಮನೇಲೇ ಮಾಡಿಕೊಂಡು ಚೆನ್ನಾಗಿ ತಿನ್ಬೋದು, ಹೆಲ್ದಿಯಾಗೂ ಇರುತ್ತೆ. ಅದಕ್ಕೆ ಸೇವು ಅಥವಾ ನಿಮ್ಮ ಮನೆ ಹತ್ರ ಯಾವುದಾದ್ರೂ ಖಾರ ಬೂಂದಿನಾದರೂ ಸರಿ, ಖಾರ ಬೂಂದಿ ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ನೀವು ಪೂರಿ ಮತ್ತು ನೀವು ಬೇಯಿಸಿ ಸ್ಮ್ಯಾಶ್ ಮಾಡ್ಕೊಂಡಿರೋ ಆಲೂಗೆಡ್ಡೆ, ಈರುಳ್ಳಿ, ಕ್ಯಾರೆಟು ಮತ್ತು ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹೆಚ್ಚಿಟ್ಕೊಂಡು ಅದಕ್ಕೆ ಹಾಕ್ಕೊಂಡು ಮೇಲೆ ಖಾರ ಬೂಂದಿ ಹಾಕ್ಕೊಂಡು ಮನೇಲೇ ಹೆಲ್ದಿ ಪಾನಿಪುರಿ ತಿನ್ನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.